ಶ್ರೀ ವಿಶ್ವೇಶ್ವರ ಭಟ್ರೆ, ಡಾಕ್ಟರ್ BT ರುದ್ರೇಶ್ ಅವರೇ, ವಿನಾಯಕ ಭಟ್ ತದ್ದಲ್ಸೆ ಅವರೇ, ನಮ್ಮ ಪ್ರೀತಿಯ ರಾಧಾಕೃಷ್ಣ ಅಡಿಗ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಬಂಧು ಮಿತ್ರರೇ, ಬಹಳ ಸಂತೋಷದ ವಿಷಯ, ಸಂತೋಷದ ಸುದಿನ. ಅಡಿಗರ ಬಗ್ಗೆ, ಬ್ರಾಹ್ಮಿನ್ಸ್ ಬಾರ್ ಬಗ್ಗೆ ಬಹಳ ಎಲ್ಲರೂ ವಿಷಯ ಮಾತಾಡಿದ್ದಾರೆ. ಸಮಯದ ಅಭಾವದಿಂದ ಕೆಲವು ವಿಷಯಗಳನ್ನು ಮಾತ್ರ ಮಾತಾಡ್ತೀನಿ ನಾನು ಅಷ್ಟೇ. ಸುಮಾರು 40 ವರ್ಷಗಳ ಹಿಂದೆ ನನ್ನ ಇಬ್ರು ಸ್ನೇಹಿತರು, ರಾಜಶೇಖರ್ ಮತ್ತೆ ರಾಜೇಶ್ ಅಂದ್ಬಿಟ್ಟು ಇಬ್ರು ಚಾಮರಾಜಪೇಟೆ ಅವರು, ನಾನು ಇಂದಿರಾನಗರದ. ಅವರ ಮನೆಗೆ ಬಂದಾಗ, ಬಾ ಒಂದು ಒಳ್ಳೆ ಇಡ್ಲಿ ಕೊಡಿಸ್ತೀವಿ, ಕಾಫಿ ಕೊಡಿಸ್ತೀವಿ ಅಂತ ಕರ್ಕೊಂಡು ಬಂದ್ರು. ಅವತ್ತು ನಾನು ಇವ್ರನ್ನ ನೋಡಿದ್ದು ಆ ಇಡ್ಲಿ, ವಡೆ, ಚಟ್ನಿ ಸವದಿದ್ರು ಇವತ್ತು ಕೂಡ ಜ್ಞಾಪಕ ಇದೆ ನನಗೆ. ಅವಾಗ ನಾವಿನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೆ. ಅದು ಎಷ್ಟರ ಮಟ್ಟಿಗೆ ಆ ರುಚಿ ನನ್ನನ್ನು ಹಿಡಿದು ಬಿಡ್ತು ಅಂದರೆ, ಅವಕಾಶ ಸಿಕ್ಕದಾಗೆಲ್ಲ ಬರಬೇಕು, ಈ ತಿಂಡಿ ಸವಿಬೇಕು ಅನ್ನೋದು ಒಂದ್ ಕಡೆ ಆದರೆ, ಇವರು ಅಡಿಗರು ನಮ್ಮನ್ನು ಗುರುತಿಸಬೇಕು ಅನ್ನೋದು ಒಂದು ಆಸೆ. ಎಲ್ರಿಗೂ ನನಗೆ ಡಾಕ್ಟರ್ ರಾಜ್ಕುಮಾರ್ ಗೊತ್ತು ಅಂತ ಹೇಳೋ ವಿಷಯ ಒಂದು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನನ್ನ ಬಗ್ಗೆ ಗೊತ್ತು ಅನ್ನೋದು ಹೇಳೋದು ಬೇರೆ ವಿಚಾರ. ಇವರು ಅವರು ಆಗ ಹೇಳ್ತಾ ಇದ್ದಂಗೆ ಒಂದು 200 ಜನ 300 ಜನ ಇದ್ರು ಕೂಡ ಎಲ್ಲರ ಬಗ್ಗೆ ಗೊತ್ತಿರ್ತದೆ ವಿಷಯ. ಏನ್ ಮಾಡಿದ್ದಾರೆ, ಏನ್ ತಗೊಂಡಿದ್ದಾರೆ, ಎಷ್ಟು ಬಿಲ್ ಆಯ್ತು, ಅದೊಂದ್ ಕಡೆ ಆದ್ರೆ ಆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದು. ಒಂದು 4-5 ವರ್ಷಗಳ ನಂತರ, ಅವಾಗ ನಾನು ವಕೀಲರಾದ್ಮೇಲೆ ಅವ್ರಿಗೆ ಗೊತ್ತಾಗಿದೆ, ವಕೀಲರು ಅಂದ್ಬಿಟ್ಟು. ಸೊ ವಕೀಲರೇ, ವಕೀಲರಿಗೆ ಇಡ್ಲಿ ಕೊಡಯ್ಯ, ಈ ತರ ಬರ್ತಕ್ಕಂಥ ಪ್ರತಿಯೊಬ್ಬ ಗ್ರಾಹಕರನ್ನ ಅವರ ವಿಷಯ ಬಗ್ಗೆ ಅವ್ರ ಬಗ್ಗೆ ತಿಳ್ಕೊಂಡು, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ, ಅದನ್ನ ಅಷ್ಟು ಸೌಜನ್ಯ ತೋರಿಸುವಂತ ಬೇರೆ ಒಬ್ಬ ಮಾಲೀಕರನ್ನ ನಾನು ಎಲ್ಲೂ ನೋಡ್ಲಿಲ್ಲ. ನನ್ನ ಮದುವೆ ಆದ್ಮೇಲೆ ನನ್ನ ಶ್ರೀಮತಿ ಅವ್ರನ್ನ ಕರ್ಕೊಂಡ್ಬಂದೆ. ಅವರು ಇಡ್ಲಿ ತಿಂದ್ಬಿಟ್ಟು, ಇಡ್ಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಲೈಫಲ್ಲೇ ಈ ತರ ಇಡ್ಲಿ ತಿಂದಿಲ್ಲ. ಸೊ ಅವರ ಈ ತಿಂಡಿ ತಿನಿಸುಗಳ ಒಂದು ಸ್ವಾದ ಮತ್ತೆ ಆ ಜಾಗದ ಬಗ್ಗೆ, ಒಂದು ಚಿಕ್ಕ ಜಾಗ, ಈಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ, ಅವಾಗ ಇನ್ನೂ ಚಿಕ್ಕದಾಗಿತ್ತು. ಅವರೇ ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡು, ಗಲ್ಲಾಪೆಟ್ಟಿಗೆಯಲ್ಲಿ ಅವರೇ ನಿಂತ್ಕೊಂಡು, ಗಲ್ಲಾಪೆಟ್ಟಿಗೆ ಅಂತಾನು ಏನು ಇರ್ತಿರ್ಲಿಲ್ಲ, ಸುಮ್ಮನೆ ನಿಂತ್ಕೊಂಡಿರೋ ಮೂಲೆಯಲ್ಲಿ ಎಲ್ಲ ಮಾಡ್ತಾ ಇದ್ರು. ಇದನ್ನ ಈ ಇಡ್ಲಿ ಕಾಫಿ ಪರಂಪರೆ ತಂದು ಈ ಟೈಟಲ್ ಕೊಟ್ಟಿದಾರಲ್ಲ, ಬಹಳ ಸೂಕ್ತ. ನಮ್ಮೆಲ್ರಿಗೂ ಕೂಡ, ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಕೂಡ ಈ ಬ್ರಾಹ್ಮಣರ ಕಾಫಿ ಬಾರ್ ಬಗ್ಗೆ ಅವರವ್ರದೇ ಒಂದು ಕಥೆ ಇದೆ. ಪ್ರತಿಯೊಬ್ಬರಿಗೂ ಕೂಡ ಅವರವ್ರದೇ ಒಂದು ಕಥೆ ಇದೆ. ಅದೆಲ್ಲರಿಗೂ ಕೂಡ ಆ ಕಥೆಯಲ್ಲಿ ನಾಯಕ ಈ ಅಡಿಗರು. ಅವರು ನಮ್ಮನ್ನ ಗುರುತಿಸಬೇಕು, ಮಾತಾಡಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ.
ಬಟ್ ಅದು ಎಲ್ಲರಿಗೂ ಈಡೇರಿದೆ ಅಂತ ನನಗೆ ಖಂಡಿತ ಭರವಸೆ ಇದೆ. ನನ್ನ ಇನ್ನೊಬ್ಬ ಗೆಳೆಯ ಕೃಷ್ಣ ಶಾಂತಕುಮಾರ್ ಅಂದ್ಬಿಟ್ಟು ಬಹಳ ದೊಡ್ಡ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತಿರೋರು, ಈಗಲೂ ಕೂಡ ಹೋಟೆಲ್ ಮ್ಯಾನೇಜ್ಮೆಂಟ್ ಫಸ್ಟ್ ಕ್ಲಾಸ್ ಅವರೇ ತಗೊಳ್ಳೋರು. ಅವನು ಆ ಕಡೆ ಬ್ಯಾಂಗ್ಳೂರ್ ನಾರ್ತ್ ಕಡೆ, ಈ MG ರೋಡ್ ಅಲ್ಲಿ ಬಾಟನ್ ಸೆಂಟರ್ ಎಬನಿ ಮತ್ತೆ 13th ಫ್ಲೋರ್ ಅಂತ ಒಂದು ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ. ಅವರು ಜನರಲ್ ಮ್ಯಾನೇಜರ್. ಅವಾಗ ಅವನಿಗೂ ನನಗೂ ವಾಗ್ವಾದ, ಬೆಂಗಳೂರು ನಾರ್ತ್ ಬೆಂಗಳೂರು ನಾರ್ತ್ ಇಲ್ಲಿ ಸಿಗಂಗೆ ಅಲ್ಲಿ ಬೆಂಗಳೂರು ಸೌತ್ ಅಲ್ಲಿ ಸಿಗೋದಿಲ್ಲ ಅಂತ ಅವನ ವಾದ. ನಾನು ಅಲ್ಲಿದ್ದವನು ಆದ್ರೂ ಕೂಡ ಇಲ್ಲ ಬಸವನಗುಡಿಯಲ್ಲಿ ನಿಮ್ಗೆ ಸಿಗುವಂತ ತಿಂಡಿ ಎಲ್ಲೂ ಬೇರೆ ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ನನ್ನದೇ ಅನುಭವ. ನಮ್ಮ ತಂದೆಯವರು ಜಮ್ಮು ಅಂಡ್ ಕಾಶ್ಮೀರ್ ಚೀಫ್ ಜಸ್ಟಿಸ್ ಆಗಿದ್ದಾಗ ಮತ್ತೆ ಅಲ್ಲಿಂದ ಗೌಹಾತಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಾಗ ಸುಮಾರು ಒಂದು 10 ದಿವಸ 15 ದಿವಸ ಟ್ರಿಪ್ ನಾನು ಆ ಕಡೆ ಹೋಗ್ಬಿಟ್ಟಿದ್ದೆ. ಅಲ್ಲಿನ ಊಟ ತಿಂಡಿ ಏನು ರುಚಿಸ್ತೇನೆ. ಅಲ್ಲೂ ಕೂಡ ನಾನು ಬ್ರಾಹ್ಮಣರ ಕೆಫೆ ಇಡ್ಲಿ ವಡೆ ಕಾಫಿ ಅಲ್ಲೂ ನಾಲ್ಕು ಬರ್ತಾ ಇತ್ತು. ನನಗೆ ಬಂದ ತಕ್ಷಣ ಬಂದು ಇಡ್ಲಿ ವಡೆ ತಿಂದು ಸಮಾಧಾನ ಮಾಡಿಕೊಂಡು ಆಗುವಂತ ಪರಿಸ್ಥಿತಿಗಳು ಅವಾಗಿತ್ತು. ಕನ್ಸಿಸ್ಟೆನ್ಸಿ ಅಂತ ಏನ್ ಹೇಳ್ತಿದ್ರೆ ಅದು ಹೇಳೋದು ಸ್ವಲ್ಪ, ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ. ಅದನ್ನ ಅಡಿಗರು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಎಲ್ಲಕ್ಕಿಂತ ಬಹಳ ಸಂತೋಷದ ವಿಷಯ ಏನು ಅಂತಂದ್ರೆ, ಈ ಒಂದು ದೊಡ್ಡ ಫ್ಯಾಮಿಲಿನ ಒಂದು ಕಟ್ಟಿದ್ದಾರೆ ನಮ್ಮ ಅಡಿಗರು. ನೀವೆಲ್ಲರೂ ಒಂದು ಫ್ಯಾಮಿಲಿ ಇದ್ದಂಗೆ. ನಾವು ವಾರಕ್ಕೆ ಒಂದ್ಸರಿ ಆದ್ರೂ ನಾನು ಈಗಲೂ ಬರ್ತೀನಿ. ಅಲ್ಲಿ ಬಹಳಷ್ಟು ಮುಖಗಳನ್ನ ನಾನು ನೋಡಿದ್ದೀನಿ, ಮಾತಾಡದೇ ಇರಬಹುದು, ಆದ್ರೆ ಬಹಳಷ್ಟು ಜನ ಪರಿಚಯ ಇದೆ, ಮುಖ ಪರಿಚಯ ಇದೆ ನನಗೆ. ಅವ್ರು ಹೇಳಿದಂಗೆ ಸಣ್ಣ ಸಣ್ಣ ಗುಂಪು, ಎಷ್ಟೋ ದಿವಸ ನೋಡದಿರುವಂತ ಗೆಳೆಯರು, ಪರಿಚಯಸ್ಥರು ಎಲ್ಲರೂ ಸಿಗ್ತಾರೆ. ಈ ತರದ ಒಂದು ಪರಂಪರೆ ಏನು ಕಟ್ಕೊಟ್ಟಿದ್ದಾರೆ ನಮಗೆ ಅಡಿಗರು, ಅವರ ತಂದೆ ತಾಯಂದಿರು. ಅದೆಲ್ಲರ ಅನುಭವದಲ್ಲಿ, ಈ ಸಮಾಜದ ಅನುಭವದಲ್ಲಿ ಹೀಗೆ ನಿರಂತರವಾಗಿರಲಿ. ಭಗವಂತ ಅವ್ರ ಮೇಲೆ ಎಲ್ಲ ಆಶೀರ್ವಾದ ಮಾಡಿ ಇದೊಂದು ಸಾರ್ಥಕತೆಯನ್ನ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ಅವರನ್ನ ನಾನು ವಂದಿಸಿ, ನನ್ನನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ಈ ಪುಸ್ತಕನ ನನ್ನ ಕೈಲಿ ಬಿಡುಗಡೆ ಮಾಡಿಸಿದ್ದು ನನ್ನ ಸುಯೋಗ ಅಂತ ಹೇಳ್ಕೊಂಡು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.